ನಮಸ್ತೆ ಎಲ್ರಿಗೂ. ಈ ವಿಡಿಯೋದಲ್ಲಿ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬಾಣಲೆಗೆ 1 ಚಮಚ ಸೋಂಪು, 1 ಚಮಚ ಧನಿಯಾ ಮತ್ತು 1 ಚಮಚ ಕಾಳು ಮೆಣಸನ್ನು ಹುರ್ಕೊತಾ ಇದ್ದೀನಿ. ಹುರಿದಿರೋ ಅಂಥ ಈ ಕಾಳುಗಳನ್ನೆಲ್ಲ ಒಂದು ಕಡೆ ತಣ್ಣಗಾಗೋಕ್ಕೆ ಪ್ಲೇಟಲ್ಲಿ ಹಾಕಿರ್ತಿದ್ದೀನಿ. ಇನ್ನೊಂದು ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಮತ್ತು ಈರುಳ್ಳಿ ಮತ್ತು ಸೀಳಿರೋ ಅಂಥ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೋಬೇಕು. ಈ ಥರ ಕರಿಬೇವು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ. ಆಗ ಇದಕ್ಕೆ ನಾನು ಒಂದು 250-300 ಗ್ರಾಮ್ ಅಷ್ಟು ಚಿಕನ್ ಹಾಕ್ತಾಯಿದ್ದೀನಿ. ಇದನ್ನು ಚಿಕನ್ನ ಎಣ್ಣೆಲಿ ಸ್ವಲ್ಪ ಹಾಗೆ ಬಾಡಿಸ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬಾಡಿಸುವಾಗ. ಸ್ವಲ್ಪ ಕಲರ್ ಚೇಂಜ್ ಆದಂಥ ಸಮಯದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಸೊ ಉಪ್ಪು ಹಾಕೋದ್ರಿಂದ ಅಲ್ಲಿ ಎಕ್ಸ್ಟ್ರಾ ಏನಾದರೂ ನೀರಿನ ಅಂಶ ಏನಾದರೂ ಇದ್ದರೆ ಎಲ್ಲನೂ ಆಚೆ ಬರುತ್ತೆ. ಸೊ ಹಸಿ ವಾಸನೆ ಚಿಕನ್ದೊಂದು ಸ್ಮೆಲ್ ಇರುತ್ತೆ, ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಉಪ್ಪು ಹಾಕಿ ಹುರಿಯೋದ್ರಿಂದ. ಇದು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿರುತ್ತೆ. ಆಗ ನಾನು 2 ಚಮಚ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಮನೆಯಲ್ಲೇ ಮಾಡಿರೋ ಅಂಥದ್ದು. 3/4 ಭಾಗ ಬೆಳ್ಳುಳ್ಳಿ ಮತ್ತು 1/4 ಭಾಗ ಶುಂಠಿ ಹಾಕ್ತಾಯಿದ್ದೀನಿ. ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ, ನೀರು ಸೇರಿಸೋದಿಲ್ಲ, ಎಣ್ಣೆ ಮಾತ್ರ ಸೇರಿಸ್ಕೊಂಡು ರುಬ್ಬಿ ಇಟ್ಕೋಬೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ವಾರದವರೆಗೂ ಫ್ರಿಡ್ಜಲ್ಲಿ ಇರುತ್ತೆ. ಸೊ ದಿಢೀರಂತ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದಂಥ ಟೈಮಲ್ಲಿ ಇದು ದಿಢೀರಂತ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಇದು ಮಾಡಿ ಎತ್ತಿಟ್ಕೊಂಡಿದ್ದೆ, ಅದು ಖಾಲಿ ಆಯಿತು. ಸೊ ಅದನ್ನೇ ತೊಳೆದ್ಬಿಟ್ಟು ಒಂದು 200 ml ಅಷ್ಟು ನೀರು ಹಾಕಿ 10 ನಿಮಿಷ ಬೇಯಿಸೋಕೆ ಇಟ್ಟಿದ್ದೀನಿ ಚಿಕನ್ನ. ಈಗ ಹುರಿದಿಟ್ಕೊಂಡಿರೋ ಅಂಥ ಮೆಣಸು, ಧನಿಯಾ ಮತ್ತು ಸೋಂಪು ಕಾಳನ್ನ ನೀರು ಹಾಕದೆ ಹಾಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು 10 ನಿಮಿಷ ಆಗಿದೆ, ಈಗ ಒಂದು 12 ನಿಮಿಷ ಆಗಿದೆ ಆ್ಯಕ್ಚುಲಿ. ಸ್ವಲ್ಪ ನೀರೆಲ್ಲನೂ ಕಡಿಮೆ ಆದಂಗಿದೆ. ಇದನ್ನು ಇನ್ನೂ ಸ್ವಲ್ಪ ಡ್ರೈ ಆಗೋಕ್ಕೆ, ಅಂದರೆ ನೀರಿನಂಶ ಎಲ್ಲ ಇನ್ನೊಂಚೂರು ಕಡಿಮೆ ಆಗೋವರೆಗೂ ಸ್ವಲ್ಪ ಲಿಡ್ನ ತೆಗೆದಿಟ್ಬಿಟ್ಟು ನೀರು ಎವಾಪ್ರೇಟ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಇದು ಸ್ವಲ್ಪ ನೀರೆಲ್ಲ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಮೇಲೆ ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿರೋ ಅಂಥ ಪೆಪ್ಪರ್ ಪೌಡರ್ನ ಹಾಕಿ ಲಾಸ್ಟಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಒಂದು 15 ನಿಮಿಷದಲ್ಲೆಲ್ಲ ಈ ರೆಸಿಪಿ ರೆಡಿ ಆಗುತ್ತೆ. ಸೊ ಅನ್ನ ರಸಮ್ ಜೊತೆ ಅಥವಾ ಏನಾದರೂ ಖಾರವಾಗಿ ಬೇಕು ಅಂತ ಅನಿಸ್ದಾಗ ನಿಮಗೆ ಈಸಿಯಾಗಿ ಮಾಡ್ಕೋಬೋದು ಈ ಪೆಪ್ಪರ್ ಚಿಕನ್ನ. ಸೊ ಮನೇಲಿ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಅಬ್ಸರ್ವ್ ಆಗಿ ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.